ಫೀಸ್ ಕಟ್ಟಿಲ್ಲ ಅಂತ ಶಾಲೆಯಲ್ಲಿಯೇ ಮಕ್ಕಳನ್ನ ಇರಿಸಿಕೊಂಡಂತಹ ಆರೋಪವೊಂದು ಕೇಳಿ ಬರ್ತಾ ಇದೆ. ಕೊಪ್ಪಳದ ನಿವೇದಿತಾ ಶಾಲೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಶಾಲೆಯ ಮುಖ್ಯಸ್ಥ ನಿತೀಶ್ ಶಾರದಾಬಾಯಿ ವಿರುದ್ಧ ಪಾಲಕರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಮಕ್ಕಳನ್ನ ಶಾಲೆಯಲ್ಲಿಯೇ ಇರಿಸಿಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಪೋಷಕರು. ಶಾಲೆ ಬಳಿ ಬಂದಾಗ ಪೋಷಕರು ಶಾಲಾ ಮುಖ್ಯಸ್ಥರ ನಡುವೆ ಇದೇ ವಿಚಾರವಾಗಿ ವಾಗ್ವಾದ ನಡೆದಿದೆ. ವಾಗ್ವಾದದ ಬಳಿಕ ಮಕ್ಕಳನ್ನ ಮನೆಗೆ ಕಳುಹಿಸಿದ್ದಾರೆ ಶಾಲಾ ಮುಖ್ಯಸ್ಥರು. ಕೊಪ್ಪಳ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಘಟನೆ ಕೇಳಿ ಬರ್ತಾ ಇರುವಂತದ್ದು. ಫೀಸ್ ಕಟ್ಟಿಲ್ಲ ಅಂತ ಶಾಲೆಯಲ್ಲಿಯೇ ಮಕ್ಕಳನ್ನ ಇರಿಸಿಕೊಂಡಿದ್ದಾರೆ ಶಾಲೆಯ ಮುಖ್ಯಸ್ಥರು ಅಂತ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಮಕ್ಕಳನ್ನ ಶಾಲೆಯಲ್ಲಿಯೇ ಇರಿಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ನಂತರ ಪೋಷಕರು ಶಾಲಾ ಮುಖ್ಯಸ್ಥರ ಜೊತೆ ವಾಗ್ವಾದವನ್ನ ಮಾಡ್ತಾರೆ. ಮಕ್ಕಳು ಏನು ಮಾಡಿದ್ದಾರೆ ಪಾಪ ಸರಿ ಆಯ್ತು ಮೇಡಮ್, ಬರ್ಲಿಲ್ಲ ಅಂದ್ರೆ ಪೇರೆಂಟ್ಸ್ಗೆ ಇನ್ನೊಂದ್ಸರಿ ಹೇಳಿ, ಇಲ್ಲ ಈ ರೀತಿ ನಿಮ್ಮ ಮಕ್ಕಳಿಗೆ ಕೂರಿಸ್ಕೊಂತೀವಿ ಅಂತ. ನೀವು ಡೈರೆಕ್ಟ್ ಕೂರಿಸ್ಕೊಂತೀರಿ ಅಂದ್ರೆ ಮಕ್ಕಳು ಪೇರೆಂಟ್ಸ್ ಏನು ಆಘಾತ ಅಲ್ಲ. ಇಷ್ಟು ಮಕ್ಕಳಿಗೆ ನೋಡಿ, ಒಂದು 50-60 ಮಕ್ಕಳಿದ್ದಾರೆ. ಇಲ್ಲ ಟ್ಯೂಷನ್ ಏನಿಲ್ಲ, ಖುದ್ದಾಗಿ ಹೇಳಿದ್ದಾರೆ. ಕ್ಲಾಸ್ ಬಿಟ್ಟಿದ್ದಾರೆ, ಹೊರಗಡೆ ಬಿಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಏನಕ್ಕೆ तुम्हें क्या नाम होने लो फीस दिया था यहाँ से बैठो बोलेगा. कितने क्लास तुम्हें? 7th क्लास. तुम्हें क्या नाम?